ಹಲೋ ನಮಸ್ತೆ ಎಲ್ರಿಗೂ. ಮತ್ತೆ ತುಂಬ ಜನ ನನ್ನನ್ನು ಕೇಳ್ತಾ ಇರುವಂಥ ಪ್ರಶ್ನೆ ಒಂದು ಏನು ಅಂತಂದರೆ, ಆಯಿಲ್ ಸ್ಕಿನ್ ಅವರಿಗೆ ಯಾವ ಡೇ ಕ್ರೀಮ್ ತುಂಬ ಬೆಸ್ಟ್, ಡ್ರೈ ಸ್ಕಿನ್ ಅವರಿಗೆ ಯಾವ ಡೇ ಕ್ರೀಮ್ ತುಂಬ ಬೆಸ್ಟ್, ಪ್ಲೀಸ್ ಮೇಡಮ್ ವಿಡಿಯೋ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್ ಹೇಳಿ ಮೇಡಮ್ ಅಂತಂದ್ಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮದು ಆಯಿಲ್ ಸ್ಕಿನ್ ಇರಲಿ ಡ್ರೈ ಸ್ಕಿನ್ ಇರಲಿ, ಯಾವ ಥರ ನೀವು ಕ್ರೀಮ್ಗಳನ್ನು ಡೇ ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಎಲ್ರಿಗಾಗುವಂಥ ಯೂನಿವರ್ಸಲ್ ಆಗಿ ಯಾವುದು ಒಳ್ಳೆಯ ಡೇ ಕ್ರೀಮ್ ನಿಮ್ಮ ಸ್ಕಿನ್ ಬ್ರೈಟನ್ ಆಗೋಕ್ಕೆ ಚೆನ್ನಾಗಿರೋದಕ್ಕೆ ಯಾವ ಒಳ್ಳೆಯ ಡೇ ಕ್ರೀಮ್ ಅನ್ನೋದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಮತ್ತೆ ಫ್ಯೂಚರಲ್ಲಿ ಏನಾದರೂ ರೆಫರೆನ್ಸ್ ನೋಡಬೇಕು ಅಂತಂದರೆ ಇದನ್ನ ರೆಫರ್ ಮಾಡ್ಬೋದು. ಯಾಕಂತಂದರೆ ಇನ್ ಡೀಟೇಲ್ ಆಗಿ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಅಮ್ಮೀಸ್ ಗ್ಲೋ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದರಲ್ಲಿ ಒಳ್ಳೊಳ್ಳೆಯ ಬ್ಯೂಟಿ ಟಿಪ್ಸ್ಗಳನ್ನು ನಾನು ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೇನೆ. ನೀವು ನನ್ನ ಒಂದು ವಿಡಿಯೋವನ್ನು ಕೂಡ ಮಿಸ್ ಮಾಡದೆ ನೋಡ್ಬೋದು. ಈಗ ಮೊದಲಿಗೆ ಫಸ್ಟ್ ನಾವು ಯಾವ ಥರ ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಇವಾಗ ಏನು ಸಮ್ಮರ್ ಸೆಕೆ ಟೈಮ್, ಸ್ವೆಟ್ ಜಾಸ್ತಿ ಆಗುತ್ತೆ, ಹೊರಗಡೆ ಹೋದಾಗ ಬಿಸಿಲಿಗೆ ಸ್ಕಿನ್ ಹಾಳಾಗುತ್ತೆ. ಇದನ್ನ ನೋಡಿಕೊಂಡೇ ನಾವು ಸಮ್ಮರ್ ಟೈಮಲ್ಲಿ ಸ್ಪೆಸಿಫಿಕ್ ಆಗಿ ಒಳ್ಳೆಯ ಡೇ ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಳಿಗಾಲದಲ್ಲಿ ಹಾಕುವಂಥ ಕ್ರೀಮ್ಗಳನ್ನು ವಿಂಟರಲ್ಲೂ ಹಾಕ್ಬೋದಾ? ನಿಮ್ಮ ಸ್ಕಿನ್ನಿಗೆ ಪರ್ಫೆಕ್ಟಾಗಿ ಸೆಟ್ ಆಗಿದೆ ಯಾವುದಾದ್ರೂ ಒಳ್ಳೆಯ ಕ್ರೀಮ್ ಅಂತಂದರೆ ನೀವು ಅದನ್ನ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನ ನೀವು ಯಾವ ಟೈಮಲ್ಲಿ ಬೇಕಾದರೂ ಉಪಯೋಗ ಮಾಡ್ಬೋದು. ಇಲ್ಲ ನೀವು ಸಮ್ಮರ್ ಟೈಮಲ್ಲಿ ನಿಮ್ಮ ಸ್ಕಿನ್ ಸಿಕ್ಕಾಪಟ್ಟೆ ಬೆವರುತ್ತೆ, ಸ್ವೆಟ್ ಆಗುತ್ತೆ, ವಿಂಟರ್ ಟೈಮಲ್ಲಿ ತುಂಬ ಡ್ರೈ ಆಗುತ್ತೆ, ಹಾಳಾಗುತ್ತೆ ಅನ್ನೋಂಗಿದ್ರೆ ನೀವು ಆ ಸೀಸನ್ ಏನಿರುತ್ತೆ ಅದರ ಬೇಸ್ ಮೇಲೇ ನೀವು ಕ್ರೀಮ್ಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನೊಂದು ಏನು ಅಂತಂದರೆ ಸ್ಕಿನ್ ಟೈಪನ್ನು ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ. ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡುವಾಗ ನಿಮ್ಮದು ಆಯಿಲ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ, ಸೆನ್ಸಿಟಿವ್ ಸ್ಕಿನ್ನ ಅಂತಂದರೆ, ಆಯಿಲ್ ಸ್ಕಿನ್ ಅಂತಂದರೆ ಹೇಗೆ ತಿಳ್ಕೊಳ್ಳೋದು? ವೆರಿ ಸಿಂಪಲ್. ನೀವು ಮುಖ ತೊಳಿತೀರಲ್ವಾ, ಮುಖ ತೊಳೆದಾದ ನಂತರ ಏನೂ ಕ್ರೀಮ್ ಹಚ್ಬೇಡಿ, ಮುಖನ ಒರೆಸ್ಬಿಟ್ಟು ಅರ್ಧ ಗಂಟೆಯಿಂದ 45 ನಿಮಿಷದಿಂದ 1 ಗಂಟೆ ಬಿಟ್ಬಿಡಿ. ಅದಾದ ನಂತರ ಕನ್ನಡಿ ಎದುರಿಗೆ ನಿಂತ್ಕೊಂಡು ಮುಖ ನೋಡಿ. ನಿಮ್ಮ ಮುಖದಲ್ಲಿ ಇಲ್ಲಿ 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 ಅಥವಾ ಈ ಚೀಕ್ಸಲ್ಲೆಲ್ಲ ಆಯಿಲ್ ಇದ್ದರೆ, ಅಂದರೆ ಸ್ವಲ್ಪ ಶೈನಿಂಗ್ ಆಗ್ತಾ ಇದ್ದರೆ 1 ಗಂಟೆ ಬಿಟ್ಟು ನೋಡಿದಾಗ ನಿಮ್ಮದು ಆಯಿಲ್ ಸ್ಕಿನ್ ಅಂತ ಅರ್ಥ. ಬರೀ ಟೀ ಝೋನ್ಸ್ ಇಲ್ಲಿ ಮಾತ್ರ ಶೈನಿಂಗ್ ಇದ್ದರೆ, ಬೇರೆ ಎಲ್ಲ ಕಡೆ ಡ್ರೈ ಇದ್ದರೆ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಅಂತ. ಎಲ್ಲೋ ನಿಮಗೆ ಶೈನಿಂಗ್ ಕಾಣಲ್ಲ, ಮುಖ ಡ್ರೈ ಇರುತ್ತೆ ಎಷ್ಟೊತ್ತಾದರೂ ಅಂತಂದರೆ ನಿಮ್ಮದು ಡ್ರೈ ಸ್ಕಿನ್ ಅಂತ ಅರ್ಥ. ಮುಖ ತೊಳೆದಾದ ನಂತರ ಅಥವಾ ಸ್ವಲ್ಪ ಸಡನ್ನಾಗಿ ಹೊರಗಡೆ ಬಿಸಿಲಿಗೆ ಹೋಗಿ ಬಂದ ನಂತರ ಸಡನ್ನಾಗಿ ಮುಖ ಕೆಂಪಾಗುತ್ತೆ, ರೆಡ್ ಆಗುತ್ತೆ ಅಂತಂದರೆ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತ. ಅದಿಲ್ಲದಿದ್ದರೆ ನಾರ್ಮಲ್ ಸ್ಕಿನ್ ಅಂತ. ಈ ಥರ ನಮ್ಮ ಸ್ಕಿನ್ ಟೈಪ್ ತಿಳ್ಕೊಬೋದು. ಇವಾಗ ಕ್ರೀಮ್ಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ಬೋದು? ತುಂಬಾ ಸಿಂಪಲ್. ಮೊದಲನೇದಾಗಿ ನಿಮಗೆ ಹೇಳ್ತೇನೆ, ಆಯಿಲ್ ಸ್ಕಿನ್ ಅವರು ಎಸ್ಪೆಷಲಿ ಸೆಕೆ ಟೈಮಲ್ಲಿ ನೀವು ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಕ್ರೀಮ್ಗಳನ್ನೇ ಸೆಲೆಕ್ಟ್ ಮಾಡಬೇಕು. ಜೆಲ್ ಬೇಸ್ಡ್ ಕ್ರೀಮ್ಗಳು ಹೇಗಿರುತ್ತೆ ಅಂತಂದರೆ ಜೆಲ್ ಟೈಪ್ ಇರುತ್ತೆ ನೋಡಿ. ನಾನಿದು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರನ್ನು ಉಪಯೋಗ ಮಾಡ್ತಾ ಇರ್ತೇನೆ ನೋಡಿ. ಈ ಥರ ಇರುತ್ತೆ. ಇದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಆಯಿಲ್ ಸ್ಕಿನ್ ಅವರು ನೀವು ಆದಷ್ಟು ಇದೆಯಲ್ವಾ ಜೆಲ್ ಬೇಸ್ಡ್ ಕ್ರೀಮ್ಗಳನ್ನೇ ಹಚ್ಕೋಬೇಕಾಗುತ್ತೆ. ಇನ್ನೊಂದು ನಯಸಿನಮೈಡ್ ಅಥವಾ ಸೆಲ್ಯುಲಿಕ್ ಆ್ಯಸಿಡ್ ಅಂತ ಬರುತ್ತೆ, ಅಂಥ ಕ್ರೀಮ್ಗಳಿದ್ದರೆ ನೀವು ಬಳಸಿ. ನಾನಿದು ಡೇ ಕ್ರೀಮ್ಗಳ ಬಗ್ಗೆ ಹೇಳ್ತಾ ಇರುವಂಥದ್ದು. ಕೆಲವೊಂದು ಮಾಯ್ಶ್ಚರೈಸರ್ಗಳು ಕೂಡ ಡೇ ಕ್ರೀಮ್ ಥರನೇ ಬರುತ್ತೆ, ಆಯಿತಾ. ಒಂದು ಆಯಿಲ್ ಫ್ರೀ ಆಗಿರಬೇಕು, ಜೆಲ್ ಬೇಸ್ಡ್ ಇರಬೇಕು, ನಯಸಿನಮೈಡ್ ಇದ್ದರೆ ಒಳ್ಳೆಯದು ನೋಡಿ. ಕೆಲವು ಇದರಲ್ಲಿ ನಿಮಗೆ ಕ್ರೀಮ್ಗಳಲ್ಲಿ ಆಯಿಲ್ ಫ್ರೀ ಅಂತ ಬಂದುಬಿಡುತ್ತೆ, ಅದರಲ್ಲಿ ಆಯಿಲ್ ಫ್ರೀ ಅಂತ ಬಂದುಬಿಡುತ್ತೆ ಕ್ರೀಮ್ಗಳಲ್ಲಿ. ಅಂಥದ್ದನ್ನೇ ಬಳಸಿ ನಿಮ್ಮದು ಆಯಿಲ್ ಸ್ಕಿನ್ ಆಗಿದ್ರೆ. ಡ್ರೈ ಸ್ಕಿನ್ ಅವರಾದರೆ ನೀವು ಸಿಕ್ಕಾಪಟ್ಟೆ ಸ್ಕಿನ್ ಡ್ರೈ ಆಗಿರೋದ್ರಿಂದ ಈಗ ನಾರ್ಮಲ್ ಆಗಿ ನೀವು ಕ್ರೀಮ್ ಟೆಕ್ಸ್ಚರ್ ಇರುವಂತಹ ಕ್ರೀಮ್ಗಳನ್ನು ಬೈ ಮಾಡ್ಬೋದು, ಆಯಿತಾ. ಕ್ರೀಮ್ ಟೆಕ್ಸ್ಚರ್ ಅಂತಂದರೆ ನಿಮ್ಗೆ ಹೇಗೆ ತೋರಿಸ್ಬೇಕು ಅಂತಂದರೆ ನೋಡಿ, ಈ ಥರ ಇರುತ್ತೆ. ಇದೆಯಲ್ವಾ, ಇದು ಕ್ರೀಮ್ ಟೆಕ್ಸ್ಚರ್. ಕ್ರೀಮ್ ಥರ ಇರುತ್ತೆ, ಜೆಲ್ ಥರ ಇರಲ್ಲ. ಇದು ವಾಟರ್ ಬೇಸ್ಡ್ ಅಲ್ಲ, ಇದು ಲೈಟ್ ವೆಯ್ಟ್ ಕ್ರೀಮ್ ಟೈಪ್. ಇದು ನಂದು ಸನ್ಸ್ಕ್ರೀನ್ ಲೋಷನ್. ಈ ಥರದನ್ನು ನೀವು ಹಚ್ಕೋಬಹುದು, ಆಯಿತಾ. ಲೈಟ್ ಕ್ರೀಮ್ ಬೇಸ್ಡ್ ನೀವು ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಹೈಲೋರಾನಿಕ್ ಆ್ಯಸಿಡ್ ಇರುವಂಥ ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಆಯಿಲ್ ಸ್ಕಿನ್ ಅವರು ಜೆಲ್ ಬೇಸ್ಡ್ ನಯಸಿನಮೈಡ್ ಆಯಿಲ್ ಫ್ರೀ ಇರುವಂಥ ಕ್ರೀಮ್ಗಳನ್ನು, ಡ್ರೈ ಸ್ಕಿನ್ ಅವರು ಕ್ರೀಮ್ ಬೇಸ್ಡ್ ಹೈಲೋರಾನಿಕ್ ಆ್ಯಸಿಡ್ ಅಥವಾ ಸಿರಮೈಡ್ ಲೈಟಾಗಿ ನಿಮಗೆ ಕ್ರೀಮ್ ಥರ ಇರುವಂಥ ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಕಾಂಬಿನೇಷನ್ ಸ್ಕಿನ್ ಬರುತ್ತಲ್ಲ ಅವರಿಗೆ ನಾನು ಇವಾಗ ತೋರಿಸ್ತೀನಿ, ಲೈಟ್ ವೆಯ್ಟ್ ಕ್ರೀಮ್ ಟೆಕ್ಸ್ಚರ್ ಇರುವಂಥ ಕ್ರೀಮ್ಗಳನ್ನು ಬಳಸ್ಬೋದು. ಅದು ಬಿಟ್ಟು ನಾರ್ಮಲ್ ಮತ್ತು ಬೇರೆ ನಾರ್ಮಲ್ ಸ್ಕಿನ್ ಅವರು ನೀವು ಯಾವ ಥರದ್ದು ಅಂದರೆ ರೆಗ್ಯುಲರ್ ಆಗಿ ಆಲ್ ಟೈಪ್ ಆಫ್ ಸ್ಕಿನ್ ಅವರಿಗೆ ಉಪಯೋಗ ಆಗುವಂತಹ ಕ್ರೀಮ್ಗಳು ಬರುತ್ತೆ, ಅಂಥ ಕ್ರೀಮ್ಗಳನ್ನು ಆರಾಮ್ಸೆ ಉಪಯೋಗ ಮಾಡ್ಬೋದು, ಆಯಿತಾ. ಸಮ್ಮರ್ ಟೈಮಲ್ಲಿ ಆದಷ್ಟು ಜೆಲ್ ಬೇಸ್ಡ್, ವಾಟರ್ ಬೇಸ್ಡ್, ಆಯಿಲ್ ಫ್ರೀ, ಸ್ವೆಟ್ ಕಂಟ್ರೋಲ್ ಕ್ರೀಮ್ಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ.
ಎಸ್ಪೆಷಲಿ SPF 30 ಅಥವಾ 50+ ಏನಾದರೂ ಮಿಕ್ಸ್ ಆಗಿ ಬಂದಿದ್ದರೆ ಆ ಕ್ರೀಮಲ್ಲಿ ಅಂಥದನ್ನೇ ತಗೊಳ್ಳಿ. ನೀವು ಡೇ ಟೈಮಲ್ಲಿ ಹೊರಗಡೆ ಹೋಗಲ್ಲ ಅಂತಂದರೆ ಜಸ್ಟ್ ಮುಖ ತೊಳೆದು ಆ ಒಂದು ಕ್ರೀಮನ್ನು ಉಪಯೋಗ ಮಾಡಿದರೆ ಸಾಕು. ನೀವು ಮತ್ತೆ ಪುನಃ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳುವಂಥ ಅಗತ್ಯ ಇಲ್ಲ ಮನೆ ಒಳಗಡೆ ಇದ್ದರೆ. ಅಂದರೆ ನಿಮ್ಮ ಡೇ ಕ್ರೀಮಲ್ಲೇ ಎಕ್ಸಾಂಪಲ್ SPF ಅಂಶನೂ ಬರುತ್ತೆ ಅಂತಂದರೆ ಡೇ ಕ್ರೀಮ್ ಅಂತ ಬಂದು ಕಂಟೈನ್ಸ್ SPF 30 50+ ಅಂತ ಬಾಟಲ್ ಅಥವಾ ಬಾಕ್ಸಲ್ಲಿ ಹಾಕಿರ್ತಾರೆ. ಅಂಥದನ್ನು ತಗೊಂಡ್ರೆ ಮನೆ ಒಳಗಡೆ ಇದ್ದರೆ ನೀವು ಅದೊಂದೇ ಕ್ರೀಮನ್ನು ಹಾಕಿದರೆ ಸಾಕು, ಮತ್ತು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಹೊರಗಡೆ ಹೋಗ್ತೀರಾ ಈ ಬಿಸಿಲಿಗೆ ಅಂತಂದರೆ ಡೇ ಕ್ರೀಮಲ್ಲಿ ಎಷ್ಟೇ SPF ಅದು ಕಂಟೆಂಟ್ಸ್ ಇರಲಿ, ನೀವು ಮತ್ತೆ ಅದರ ಮೇಲೆ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಲೇಬೇಕು. ಇವಾಗಿನ ಈ ಬಿಸಿಲಿಗೆ ಇದೆಯಲ್ವ, ನೀವು ಹಾಗೇನೇ ಏನಾದರೂ ಓಡಾಡಿದ್ರಿ ಅಂತಂದರೆ ನಿಮ್ಮ ಸ್ಕಿನ್ ಹಾಳಾಗೋದು ಖಂಡಿತ, ಹೊರಗಡೆ ಸನ್ಸ್ಕ್ರೀನ್ ಲೋಷನ್ ಹಾಕದೆ. ಆಯಿತಾ? ಇನ್ನೂ ಒಂದು, ಸಮ್ಮರ್ ಟೈಮಲ್ಲಿ ನೀವು ಡೇ ಕ್ರೀಮನ್ನು ಪರ್ಚೇಸ್ ಮಾಡ್ತೀರಾ ತಗೊಳ್ತೀರಾ ಅಂತಂದರೆ ಆದಷ್ಟು ಅಲೋವೆರಾ, ವಿಟಮಿನ್ E ಮತ್ತು ಕುಕುಂಬರ್ ಇರುವಂಥದ್ದನ್ನು ತಗೊಳ್ಳಿ. ಇದು ನಿಮ್ಮ ಸ್ಕಿನ್ನನ್ನು ಈ ಬಿಸಿಲಿಗೆ ಇದೆಯಲ್ವಾ ಡ್ರೈ ಆಗೋದನ್ನು ತಪ್ಪಿಸುತ್ತೆ, ಅಥವಾ ಸೆನ್ಸಿಟಿವಿಟಿ ಕ್ರಿಯೇಟ್ ಮಾಡೋದೆಲ್ಲ, ಕೆಂಪಾಗೋದು, ರ್ಯಾಷಸ್ ಬೀಳೋದು ಅದನ್ನ ತಪ್ಪಿಸುತ್ತೆ. ಸ್ಕಿನ್ನನ್ನು ಕೂಲ್ ಮತ್ತು ಕಾಮ್ ಆಗಿಡುತ್ತೆ ಅಲೋವೆರಾ ಅಥವಾ ವಿಟಮಿನ್ E ಅಥವಾ ಕುಕುಂಬರ್ ಇದ್ದರೆ. ಕೆಲವು ಕ್ರೀಮ್ಗಳ ಡಬ್ಬದಲ್ಲಿ ಹಾಕಿರ್ತಾರೆ ಕಂಟೈನ್ಸ್ ವಿಟಮಿನ್ E, ಕಂಟೈನ್ಸ್ ಅಲೋವೆರಾ ಜೆಲ್ ಅಥವಾ ಅಲೋವೆರಾ ಕಂಟೈನ್ಸ್ ಕುಕುಂಬರ್ ಅಂತ ಹಾಕಿರ್ತಾರೆ. ಅಂಥ ಕ್ರೀಮನ್ನು ನೀವು ಸಮ್ಮರ್ ಟೈಮಲ್ಲಿ ಬಳಸ್ಬೋದು. ಆಯಿತಾ? ಸೊ ಯೂನಿವರ್ಸಲ್ ಆಗಿ ಹಾಗಾದರೆ ಬೆಸ್ಟ್ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೆ ಆಗುವಂಥ ಬೆಸ್ಟ್ ಡೇ ಕ್ರೀಮ್ ಯಾವುದು? ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್, ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ ಡೇ ಕ್ರೀಮ್ ಅಂತ ಬರುತ್ತೆ. ಅದು ಇನ್ಕ್ಲೂಡಿಂಗ್ ಹೈಲೋರಾನಿಕ್ ಆ್ಯಸಿಡ್ ಆ್ಯಂಡ್ ವಿಟಮಿನ್ E. ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ವಿತ್ ಹೈಲೋರಾನಿಕ್ ಆ್ಯಸಿಡ್ ಪ್ಲಸ್ ವಿಟಮಿನ್ E. ಈ ಕ್ರೀಮ್ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಬೆಸ್ಟ್ ಇದೆ. ನಿಮ್ಗೆ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೇನೆ. ಆನ್ಲೈನಲ್ಲಿ ನೀವು ಬೈ ಮಾಡ್ಬೋದು. ಇದು ಡ್ರೈ ಸ್ಕಿನ್ಗೂ ಆಗುತ್ತೆ, ಆಯಿಲ್ ಸ್ಕಿನ್ಗೂ ಆಗುತ್ತೆ, ಕಾಂಬಿನೇಷನ್ ಸ್ಕಿನ್ಗೂ ಆಗುತ್ತೆ, ಸೆನ್ಸಿಟಿವ್ ಸ್ಕಿನ್ಗೂ ಆಗುತ್ತೆ, ಆಲ್ ಟೈಪ್ ಸ್ಕಿನ್ಗೂ ಆಗುತ್ತೆ. ಇಂಡಿಯಾದಲ್ಲಿ ಸಮ್ಮರ್ ಟೈಮ್ಗೆ ಬೆಸ್ಟ್ ಇರುವಂಥ ಡೇ ಕ್ರೀಮ್ ಇದು. ಇದರಲ್ಲಿ ಏನು ಅಂತಂದರೆ ಇದರ ಟೆಕ್ಸ್ಚರ್ ತುಂಬ ಲೈಟ್ ವೆಯ್ಟ್ ಆಗುತ್ತೆ. ನಾನು ಫಸ್ಟ್ ತೋರಿಸಿದ್ನಲ್ಲ ಜೆಲ್ ಬೇಸ್ಡ್ ಥರ ಇರುತ್ತೆ. ಲೈಟ್ ವೆಯ್ಟ್ ಕ್ರೀಮಿ ಟೆಕ್ಸ್ಚರೇ ಇರುತ್ತೆ. ನಾನ್ ಸ್ಟಿಕ್ಕಿ ಆಗಿದೆ, ಹೈಡ್ರೇಟಿಂಗ್ ಇದೆ, ಹೈಲೋರಾನಿಕ್ ಆ್ಯಸಿಡ್ ಇರೋದ್ರಿಂದ ನಿಮಗಿದು ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ಗೆ ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೂ ಆಗುತ್ತೆ. ಆಯಿತಾ? ನೀವು ಹೇಗೆ ಹಚ್ಕೊಳ್ಳೋದು? ಮುಖ ತೊಳೆದು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ರೆಗ್ಯುಲರಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ, ಲೈಟಾಗಿ ಹಚ್ಕೊಳ್ಳಿ. ಈ ಡೇ ಕ್ರೀಮನ್ನು ಹಚ್ಕೊಂಡು ಬಿಡಿ. ಹೊರಗಡೆ ಹೋಗ್ತೀರಾ, ಇದರ ಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ ಅಥವಾ ಮೇಕಪ್ ಹಚ್ಕೊಳ್ಳಿ, ಏನು ಬೇಕಾದರೂ ಮಾಡಿ. ಆದರೆ ಮುಖ ತೊಳೆದು ನಾವು ಈ ಕ್ರೀಮನ್ನು ಹಚ್ಕೋಬೋದು. ಮಾಯ್ಶ್ಚರೈಸರ್ ಇಲ್ಲ ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ರೆ ಅದನ್ನ ಜಸ್ಟ್ ಮುಖಕ್ಕೆ ಹಚ್ಚಿಬಿಟ್ಟು ಈ ಡೇ ಕ್ರೀಮನ್ನು ಹಚ್ಚಿಬಿಡಿ. ಮಾಯ್ಶ್ಚರೈಸರು ಹಚ್ಚಬೇಕಾ, ಇದನ್ನೂ ಹಚ್ಚಬೇಕು ಅಂತಂದರೆ ನೀವು ಸ್ಕಿನ್ನಿಗೆ ಎಷ್ಟು ಲೇಯರ್ ಮಾಡ್ತೀರಾ ಪ್ರೊಟೆಕ್ಷನ್ಗೆ ಅಷ್ಟು ಒಳ್ಳೆಯದು. ಮಾಯ್ಶ್ಚರೈಸರ್ ಸ್ಕಿನ್ನನ್ನು ಎಲ್ಲ ಪೋಷಕಾಂಶಗಳನ್ನು ಕೊಟ್ಟು ಪ್ರೊಟೆಕ್ಟ್ ಮಾಡುತ್ತೆ. ಡೇ ಕ್ರೀಮ್ ನಿಮ್ಗೇನು ರಿಸಲ್ಟ್ ಅಚೀವ್ ಮಾಡಬೇಕು, ಬ್ರೈಟ್ ಆಗಬೇಕು ಅಥವಾ ಬಿಸಿಲಿಗೆ ಕಪ್ಪಾಗೋದನ್ನು ತಡಿಬೇಕು, ಅದೆಲ್ಲದನ್ನು ಅಚೀವ್ ಮಾಡುತ್ತೆ. ಸೊ ಆದ್ದರಿಂದ ಮಾಯ್ಶ್ಚರೈಸರ್ ಹಚ್ಚಿ ಡೇ ಕ್ರೀಮ್ ಹಚ್ಚೋದ್ರಲ್ಲಿ ಏನೂ ತಪ್ಪಿಲ್ಲ. ಹೊರಗಡೆ ಹೋಗುವಾಗ ಅದರ ಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಲ್ಲಿ ಏನೂ ತಪ್ಪಿಲ್ಲ, ಹಚ್ಚಲೇಬೇಕು. ಆವಾಗಲೇ ನಿಮ್ಮ ಸ್ಕಿನ್ ತುಂಬ ಪ್ರೊಟೆಕ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವ ಕ್ರೀಮ್ಗಳನ್ನು ಬೈ ಮಾಡಿ. ನಾನು ಆವಾಗಲೇ ಹೇಳಿದಾಗೆ ಆಯಿಲ್ ಸ್ಕಿನ್ ಅವರಿಗೆ ಜೆಲ್ ಬೇಸ್ಡ್, ಡ್ರೈ ಸ್ಕಿನ್ ಅವರಿಗೆ ಕ್ರೀಮ್ ಬೇಸ್ಡ್, ಮಿಕ್ಸೆಡ್ ಅಥವಾ ಕಾಂಬಿನೇಷನ್ ಸ್ಕಿನ್ ಅವರಿಗೆ ನಾರ್ಮಲ್ ಆಗಿ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥ ಕ್ರೀಮ್ಗಳನ್ನು ನೀವು ಬೈ ಮಾಡ್ಬೋದು. ಸಮ್ಮರ್ ಟೈಮಲ್ಲಿ ಆದಷ್ಟು ಅಲೋವೆರಾ, ವಿಟಮಿನ್ E, ಕುಕುಂಬರ್ ಕಂಟೆಂಟ್ ಇರುವಂಥ ಕ್ರೀಮ್ಗಳನ್ನು ಬೈ ಮಾಡಿ. ರಿಸಲ್ಟ್ ಚೆನ್ನಾಗಿರುತ್ತೆ. ಬೆಸ್ಟ್ ಕ್ರೀಮ್ ಅಂತಂದರೆ ಪಾಂಡ್ಸ್ ಅವ್ರದ್ದು ನಾನು ಹೇಳಿದ್ನಲ್ವ ಸೂಪರ್ ಲೈಟ್ ಜೆಲ್ ಡೇ ಕ್ರೀಮ್ ಅಂತ ಬರುತ್ತೆ. ಅದನ್ನ ನೀವು ಆರಾಮ್ಸೆ ಬಳಸ್ಬೋದು. ಏನನ್ನಾದರೂ ಬಳಸೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಇಲ್ಲಿ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ 1 ಗಂಟೆ ಬಿಟ್ಟು ಏನೂ ಇರಿಟೇಷನ್ ಆಗಿಲ್ಲ ಅಂತಂದರೆ ನಿಮ್ಮ ಮುಖಕ್ಕೆ ಆರಾಮ್ಸೆ ಹಚ್ಕೋಬೋದು. ಸೊ ಇದಿಷ್ಟು ಹೇಳಿದ್ದೇನೆ ನಿಮಗೆ ಹೇಗೆ ಬೆಸ್ಟ್ ಡೇ ಕ್ರೀಮನ್ನು ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಸ್ಕಿನ್ಗೆ ಅನುಸಾರವಾಗಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡು ನೋಡಿ. ನಿಮಗೆ ಫ್ಯೂಚರಿಗೂ ತುಂಬ ಉಪಯೋಗಕ್ಕೆ ಬರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.